ಎಲ್ರಿಗೂ ಹೇಳಿದ್ರು ಕಲ್ಮಾ ಓದಿ ಅಂತ. ಒಂದ್ ವೇಳೆ ಕಲ್ಮಾ ಓದಿಲ್ಲ ಅಂತಂದ್ರೆ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ತಲೆಗೆ ಗುಂಡು ಹೊಡೆದ್ರು. ಒಂದ್ ವೇಳೆ ಅವರು ಈ ರೀತಿ ಕೇಳಿದಿದ್ರೆ, ಅಂದ್ರೆ ನಿನ್ನ ಕಲ್ಮಾ ಬರುತ್ತಾ, ನೀನು ಹಿಂದೂನಾ, ನೀನು ಮುಸ್ಲಿಮಾ, ಅವರು ಈ ರೀತಿ ಕೇಳ್ದೇ ಇದ್ದಿದ್ರೆ ಆಗ ನನಗೆ ಆಶ್ಚರ್ಯ ಆಗ್ತಿತ್ತು. ಯಾಕಂದ್ರೆ ಅವರ ಸ್ಟ್ರಾಟಜಿ ಏನಿತ್ತು ಅದು ಆ ರೀತಿ ನೋಡಿ. ಅವ್ರಿಗೆ ಯಾವುದೇ ತಪ್ಪು ಕಲ್ಪನೆ ಇರಲಿಲ್ಲ. ಯುದ್ಧ ಮಾಡಿ ಗೆಲ್ಲೋಕ್ಕಾಗಲ್ಲ ಅಂತ ಗೊತ್ತಿತ್ತು. ನೋಡಿ, ಈ ಆತಂಕವಾದ ಅನ್ನೋದೇನಿದೆ ಅದು ಅವರ ರಾಜ್ಯ ನೀತಿಯಲ್ಲೇ ಸೇರ್ಕೊಂಡಿರೋಂಥದ್ದು. ಮತ್ತೆ ಈ ರೀತಿ ಆತಂಕವಾದದ ಹಿಂದೆ ಇರೋ ಉದ್ದೇಶ ಏನು ಅಂದ್ರೆ ಯಾವುದಾದ್ರೂ ರೀತಿಲಿ ತೊಂದರೆ ಉಂಟು ಮಾಡೋದು. ಮತ್ತೆ ಆ ರೀತಿಯಿಂದ ಭಾರತದಲ್ಲಿ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸಿ ಭೇದ ಭಾವ ಉಂಟು ಮಾಡೋದು, ಇದು ಅವರ ಉದ್ದೇಶ ಆಗಿರುತ್ತೆ. ನೋಡಿ, ನಾವುಗಳು ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ಭಿನ್ನಾಭಿಪ್ರಾಯ ಉಂಟಾಗಿ ಭಾರತ ದುರ್ಬಲವಾಗ್ಲಿ ಅನ್ನೋ ಉದ್ದೇಶದಿಂದ ಹೀಗೆ ಮಾಡ್ತಾರೆ. ಇಸ್ಲಾಮದ ಹೆಸರಿನಲ್ಲಿ, ದೇಶದ ಹೆಸರಿನಲ್ಲಿ ಈ ಕೆಲಸಗಳನ್ನ ಮಾಡ್ತಾರೆ. ನೋಡಿ, ಆ 25 ವರ್ಷ ಕೂಡ ಒಟ್ಟಿಗೆ ಇರೋದಕ್ಕಾಗ್ಲಿಲ್ಲ. ನೋಡಿ, ಪಾಕಿಸ್ತಾನದ ಈ ದೃಷ್ಟಿಕೋನ ಏನಿದೆ ಅದು ಅವರ ಸೋಲ ಅಥವಾ ಧರ್ಮದ ಸೋಲ, ಈ ಪ್ರಶ್ನೆನ ನನ್ನನ್ನಾನೇ ಕೇಳ್ಕೊತಾ ಇರ್ತೀನಿ. ನೋಡಿ, ಅಲ್ಲಿ ಅವರು ಕೇವಲ ಅರ್ಧ ದೇಶನ ಕಳ್ಕೊಂಡಿದ್ದಷ್ಟೇ ಅಲ್ಲ, 90,000 ಪಾಕಿಸ್ತಾನಿ ಸೈನಿಕರನ್ನ ನಾವು ಬಂಧಿಸಿ ಕರೆತಂದು ಜೈಲಿಗೆ ಹಾಕಿದ್ವಿ. ಅವ್ರನ್ನೆಲ್ಲ ಶಿಮ್ಲಾ ಅಕಾರ್ಡ್ ಪ್ರಕಾರ ಬಿಡಲಾಯ್ತು. ಹಾಗೆ ನೋಡಿ, 1988ರಲ್ಲಿ ಜನರಲ್ ಜಿಯಾ ಉಲ್ ಹಕ್ ಅವರು, ನೋಡಿ, ಅವ್ರದ್ದು ಪಾಕಿಸ್ತಾನದಲ್ಲಿ ಆಫೀಸರ್ ಟ್ರೈನಿಂಗ್ ಸೆಂಟರ್ ಅಂತ ಒಂದಿದೆ. ಅಲ್ಲಿ ಅವರ ಮುಖ್ಯ ಜನರಲ್ಸ್ ಇದ್ದಾಗ್ಲೇ ಅವರೆಲ್ಲರ ಮುಂದೆ ಒಂದು ಮಾತು ಹೇಳ್ತಾರೆ 1988ರಲ್ಲಿ. ಆಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿವರೆಗೂ ನಾವು ಪರಂಪರಾಗತವಾಗಿ ನಮ್ಮ ಉದ್ದೇಶವನ್ನ ಈಡೇರಿಸ್ಕೊಳ್ಳೋದಿಕ್ಕೆ ಯಾವ ದಾರಿ ಹಿಡಿದಿದ್ವೋ ಅದು ನಮಗೆ ಫಲವನ್ನ ನೀಡಿಲ್ಲ. ನಾವು ಸೋಲನುಭವಿಸಿದೀವಿ. ನಾವೀಗ ನಮ್ಮ ರಣನೀತಿಯನ್ನ ಬದಲಾಯಿಸ್ಕೋಬೇಕು. ಹಾಗೆ ಅವರು, ನೋಡಿ, ಇದು ಎಲ್ಲಾ ಕಡೆ ಇಂಟರ್ನೆಟ್ ಅಲ್ಲೆಲ್ಲ ಅವೈಲಬಲ್ ಇದೆ, ನೀವು ಬೇಕು ಅಂದ್ರೆ ಇದನ್ನ ಹುಡುಕ್ಬಹುದು, ಜಿಯಾ ಉಲ್ ಹಕ್ ಅವರ ಸ್ಪೀಚ್ನ. ಅವ್ರು ಹೇಳ್ತಾರೆ, ಇನ್ನು ಈ ದಾರಿಯಲ್ಲಿ ಹೋಗೋದನ್ನ ನಿಲ್ಸ್ಬಿಡೋಣ. ಇನ್ಮುಂದೆ ಹಿಂದೂಸ್ತಾನದ ಮೇಲೆ ಸಾವಿರ ವಿ ಹ್ಯಾವ್ ಟು ಇನ್ಫ್ಲಿಕ್ಟ್ 1,000 ವೂಂಡ್ಸ್, 1000 ಕಡೆಗಳಲ್ಲಿ ಹಿಂದೂಸ್ತಾನಕ್ಕೆ ನೋವುಂಟು ಮಾಡಬೇಕು. ಆದ್ರಿಂದ ಹಿಂದೂಸ್ತಾನದ ಬ್ಲೀಡಿಂಗ್ ಆಗತ್ತೆ ಮತ್ತೆ ಹಿಂದೂಸ್ತಾನ ದುರ್ಬಲವಾಗುತ್ತೆ.